ಇನ್ನು ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣದ A3 ಆರೋಪಿ ಪವನ್ ಕುಟುಂಬಸ್ಥರು ಗೋಳಾಡ್ತಾ ಇದ್ದಾರೆ. ನನ್ನ ಮಗ ಯಾವುದೇ ತಪ್ಪು ಮಾಡಿಲ್ಲ, ವಾಪಸ್ ಬರ್ತಾನೆ. ನಾವು ಕೂಲಿ ಮಾಡಿಕೊಂಡು ಜೀವನ ಸಾಗಿಸುವುದೇ ಕಷ್ಟ. ಅಕ್ಕೂರು ಗ್ರಾಮದಲ್ಲಿ ಪವನ್ ತಾಯಿ ಜಯಲಕ್ಷ್ಮಮ್ಮ ಹೇಳಿಕೆ ಕೊಟ್ಟಿದ್ದಾರೆ. ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಅಕ್ಕೂರು ಗ್ರಾಮ. ಮಗನದ್ದು ತಪ್ಪಿಲ್ಲ, ಬಂದೇ ಬರ್ತಾನೆ ವಾಪಸ್ ಅಂತ ನಂಬಿಕೆ. 12 ವರ್ಷದಿಂದ ಜೊತೆ ಇದ್ದಾನೆ, ಅವರೇ ಕರೆದು ತರ್ತಾರೆ. ಇದುವರೆಗೂ ನಮ್ಮ ಮನೆ ಬಾಗಿಲಿಗೆ ಯಾರೂ ಬಂದಿಲ್ಲ. ಇಷ್ಟು ದಿನ ಆಯ್ತು ನಮ್ಮ ಕಷ್ಟ ಕೇಳೋದಕ್ಕೆ ಯಾರೂ ಬಂದಿಲ್ಲ ಅಂತ ಪಾಪ ಅವರು ಗೋಳಾಡ್ತಾ ಇದ್ದಾರೆ. ನೋಡಿ, ಅಲ್ಲಿ 19 ಜನ ಇದ್ದಾರಲ್ಲ, ಅದರಲ್ಲಿ A1 A2 ಬಿಟ್ರೆ ಎಲ್ಲರ ಬ್ಯಾಕ್ಗ್ರೌಂಡ್ ಕೂಡ ಇಷ್ಟೇ. ಇವತ್ತು ದುಡಿಬೇಕು, ಇವತ್ತು ತಿನ್ನಬೇಕು. ನನ್ನ ಮಗ ಏನೂ ಮಾಡಿಲ್ಲ ಸ್ವಾಮಿ, ದರ್ಶನ್ ಜೊತೆ ಹೋಗಿದ್ರು ಅಷ್ಟೇ, ಅಭಿಮಾನ ಇದ್ದೇ ಇರುತ್ತೆ, ಕೆಲಸಕ್ಕೆ ಅಂತ ಹೋಗಿದ್ರು, ಹೀಗೆಲ್ಲ ಮಾಡ್ತಾರೆ ಅಂತ ಯಾರಿಗೂ ಗೊತ್ತು. ಇಷ್ಟು ಅಂತ ಹೇಳಿದ ತಕ್ಷಣ ದರ್ಶನ್ ಸಂಪೂರ್ಣ ಕೆಟ್ಟೇ ಹೋಗ್ಬಿಟ್ಟಿದ್ದಾರೆ. ಕೆಟ್ಟ ಮನುಷ್ಯ ಅಂತ ನಾವಂತೂ ಹೇಳ್ತಾ ಇಲ್ಲ, ನಾನಂತೂ ವೈಯಕ್ತಿಕವಾಗಿ ಹೇಳ್ತಾ ಇಲ್ಲ. ಅದೆಷ್ಟೋ ಜನರಿಗೆ ಅವರು ಸಹಾಯ ಮಾಡಿದ್ದಾರೆ, ಅದೆಷ್ಟೋ ಕುಟುಂಬಗಳಿಗೆ ನೆರಳಾಗಿದ್ದಾರೆ, ಅದೆಲ್ಲವೂ ಹೌದು. ಇನ್ನೊಂದು ಕಡೆಯಿಂದ ಅವರ ಮತ್ತೊಂದು ಮುಖನೂ ಕೂಡ ಬಯಲಾಗಿದೆಯಲ್ಲ. ನಮ್ಮ ಪ್ರತಿನಿಧಿ ಅಂಬರೀಷ್ ಅವರ ತಂದೆ ತಾಯಿಗಳ ಜೊತೆಗೆ ಮಾತನಾಡಿಸಿದ್ದಾರೆ, ಕೇಳ್ಕೊಬನ್ನಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವಂಥ ನಟ ದರ್ಶನ್ ಆ್ಯಂಡ್ ಗ್ಯಾಂಗ್ ಇದೀಗ ಕಂಬಿ ಎಣಿಸ್ತಾ ಇರುವಂಥದ್ದು. ಅದರಲ್ಲೂ ಚನ್ನಪಟ್ಟಣದ ಏನು ಪ್ರಕರಣದ A3 ಆರೋಪಿ ಆಗಿರುವಂಥ ಪವನ್ ಎಂಬಾತ ಈ ಒಂದು ಪ್ರಕರಣದಲ್ಲೂ ಕೂಡ ಸಿಲುಕಿಕೊಂಡು ಈಗ ಜೈಲಿಗೆ ಪಾಲಾಗಿದ್ದಾರೆ. ಆ ಒಂದು ಏನು ಪವನ್ ಅವರ ತಾಯಿ ಜಯಲಕ್ಷ್ಮಮ್ಮ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಇದುವರೆಗೂ ಯಾರಾದರೂ ಬಂದು ಭೇಟಿಯಾಗಿದ್ರಾ, ಅವರ ಕಷ್ಟ ಸುಖಗಳಿಗೆ ಏನಾದರೂ ಭಾಗಿಯಾಗಿದ್ರಾ ಇಲ್ವಾ ಅನ್ನೋದು ಕೂಡ ಅವರ ಮುಖಾಂತರ ನಾನು ಕೇಳ್ತಾ ಹೋಗ್ತೀನಿ. ಅಮ್ಮ ನಮಸ್ತೆ. ಇಷ್ಟು ದಿನ ಆಯಿತು, ಆಲೇ ಈಗ ಜೈಲು ಪಾಲಾಗಿದ್ದಾರೆ. ನಿಮ್ಮ ಮಗವರು ಕೂಡ ಈ ಒಂದು ಪ್ರಕರಣದ ಸಿಲುಕಿಕೊಂಡಿರುವಂಥದ್ದು. ಇಷ್ಟು ದಿನ ಅಂದರೆ ಯಾರು ಬಂದು ಮಾತಾಡಿಸಿದಾರಾ? ಒಂದು ದರ್ಶನ್ ಅಭಿಮಾನಿಗಳಾಗಲಿ ಅಥವಾ ಸಂಘದ ವತಿಯಿಂದ ಯಾರು ನಿಮ್ಮ ಕಷ್ಟ ಏನಾದರೂ ಕೇಳಕ್ಕೆ ಬಂದ್ರೆ? ಯಾರು ಬಂದಿಲ್ಲ, ಅವ್ರು ಯಾರು ನಮಗೇನು ಕೇಳಿಲ್ಲ. ನೀವೇನಾದರೂ ನಿಮ್ಮ ಮಗವ್ರನ್ನ ಮೀಟ್ ಮಾಡೋಕೆ ಹೋಗಿದ್ರಾ? ಜೈಲಿಗೆ ಹೋಗಿ ನೋಡ್ಕೊಂಬರೋಂಥ ಪ್ರಯತ್ನ ಮಾಡಿದ್ರಾ? ಭಾನುವಾರ ದಿವಸ ಹೋಗಿದ್ದೋ, ಅಲ್ಲಿ ಬಿಡೋದಿಲ್ಲ, ಭಾನುವಾರ ಇವತ್ತು ರಜಾ ಅಂದರು, ಅದಕ್ಕೆ ವಾಪಸ್ ಬಂದ್ಬಿಟ್ಟು ಅರ್ಧ ದಾರಿಗೆ ಹೋಗಿ ಈಗ ಹೋಗ್ಬೇಕು ಅಂತ ಮಾಡಿದ್ದೀವಿ, ಹೋಗ್ಬೇಕಷ್ಟೆ. ಭಾನುವಾರ ಹೋಗಿದ್ರಾ? ವಾಪಸ್ ಬಂದ್ಬಿಟ್ಟು, ಹೋಗಿಲ್ಲ ಅಲ್ಲಿಗೆ, ಅರ್ಧ ದಾರಿಂದ ಬಂದ್ಬಿಟ್ಟು. ಈಗ ಅವ್ರಿಗೇನಾದ್ರು ಜಾಮೀನು ಕೊಡೋಕ್ಕೆ ಏನಾದ್ರು ಪ್ರಯತ್ನಗಳು ನಡೀತಾ ಇದೆ ನಿಮ್ಮ ಕಡೆಯಿಂದ ಅಥವಾ ನಿಮ್ಮ ಕಡೆಯಿಂದ ಏನೂ ನಡೀತಾ ಇಲ್ಲ, ನಮ್ಮ ಕಡೆಯಿಂದ ಏನೂ ನಡೀತಾ ಇಲ್ಲ. ನಾವೇ ಆ ಕಡ್ಕೊಂಬ ಅವ್ರು ಮಾಡವ್ರೆ, ಅವ್ರು ಕರ್ಕೊಯ್ತಾರೆ. ನಮ್ಮ ಮಗ ಮಾಡಿಲ್ಲ, ತಪ್ಪು ಮಾಡಿಲ್ಲ, ಬತ್ತಾನೆ ಬಿಡಿಸ್ಕೊಬತ್ತಾರೆ ಅವರು. ನಾವ್ಯಾಕೆ ಹೋಗುವ? ನಾವು ಗೇಯ್ಕೊ ತಿನ್ನೋದೇ ನಮ್ಮ ಕಷ್ಟ. ನಾವೆಲ್ಲ ಅಕ್ಕ ದುಡ್ಡು ಕೊಟ್ಟು ನಾವು ಬಿಡಿಸ್ಕೋಕತ್ತದೆ. ಅವರು 12 ವರ್ಷದಿಂದ ಸಾಕೊಂಡು ಮಡಿಕೊಂಡವ್ರೆ, ಅವ್ರು ಬಿಡಿಸ್ಕೊಬತ್ತಾರೆ ಅಷ್ಟೇ. ಯಾರು ಸಾಕೊಂಡು ಮಡಿಕೊಂಡಿದ್ರು? ಯಾರು ಬಿಡಿಸ್ಕೊಬತ್ತಾರೆ? ಯಾರು? ದರ್ಶನ್ನೇ ಜೈಲಲ್ಲಿ ಇದ್ದಾರಲ್ಲ, ಇದ್ದಾರೆ, ಅವ್ರು ಬೇಲ್ ಕೊಡ್ತಾರಲ್ವೇ, ಅದ್ರ ಮುಖಾಂತರ ಬರ್ತಾನೆ ಬಿಡಿ. ಅದಕ್ಕೆ ಯಾಕೆ ಚಿಂತೆ ಮಾಡೋದು ನಾವು? ಏನು ಮಾಡ್ದೇನೆ ಹೋಗಿ ತಪ್ಪಿಲ್ದೇನೆ ಹೋಗವನೆ, ಬರ್ತಾನೆ ಒಂದು ದಿವಸ. ನಿಮಗೆ ಆಧಾರವಾಗಿದ್ದಿದ್ದೇ ನಿಮ್ಮ ಮಗ, ನಿಮ್ಮ ಎಲ್ಲ ಕುಟುಂಬ ಎಲ್ಲ ನಿರ್ವಹಣೆಗೆ ಅವರೇ ಕೂಡ ನೀವು ನೋಡ್ಕೊಳ್ತಾ ಇದ್ರು. ಈಗ ಅವರೇ ಈಗ ಜೈಲಿಗೆ ಹೋಗಿದ್ದಾರೆ. ಈಗ ನಿಮ್ಮ ಜೀವನಕ್ಕೆ ಕಷ್ಟಕರ ಆಗಿದೆ. ಈ ವಿಚಾರವಾಗಿ ಯಾರು ನಿಮ್ಮನ್ನ ಬಂದು ಭೇಟಿನೂ ಆಗಿಲ್ವಾ? ನಿಮಗೆ ಒಂದು ಸಂತೈಸುವಂಥ ಕೆಲಸನೂ ಕೂಡ ಆಗಿಲ್ವಾ? ಯಾರು ಬಂದಿಲ್ಲ, ಯಾರು ಬಂದು ನಮ್ಮೇನು ಭೇಟಿ ಮಾಡಿಲ್ಲ ಕಣಪ್ಪ. ಈಗ ಏನಾದ್ರು ಜಾಮೀನು ಕೊಡೋದಕ್ಕೆ ಏನಾದ್ರು ಪ್ಲಾನ್ ಮಾಡಿದ್ದೀರಾ? ನಿಮ್ಮ ಮನೆಯವರಾಗಲಿ ನೀವಾಗಲಿ ಏನಾದ್ರು ಪ್ಲಾನ್ ಮಾಡಿದ್ದೀರಾ? ಏನು ಮಾಡಿಲ್ಲ, ನಾವೇನು ಮಾಡಿಲ್ಲ, ನಾವೇನು ಮಾಡೋದು ಇಲ್ಲ, ನಾವೇನು ಮಾಡೂ ಇಲ್ಲ. ಹೆಂಗೆ ಇದು ದರ್ಶನ್ ಅವ್ರ ಜೊತೆ ಹೆಂಗೆ ನಂಟು ಬೆಳೆದಿದ್ದು ಅಂತ ಅವ್ರಿಗೆ? ನಮಗೆ ಗೊತ್ತಿಲ್ಲ ಕಣಪ್ಪ, ಏನುವೆ ನಮಗೇನು ಗೊತ್ತಿಲ್ಲ ಅಂತ ಹೇಳ್ತಾವಲ್ಲ, ನಮ್ಗೆ ಗೊತ್ತಿಲ್ಲ. ಓದ ಅಲ್ಲಿದ್ದ ಅಷ್ಟೇ ನಮ್ಗೆ ಗೊತ್ತಿರೋದು. ಇದಿಷ್ಟು ಏನು ಪ್ರಕರಣದ A3 ಆರೋಪಿಯಾಗಿರುವಂಥ ಪವನ್ ಅವರ ತಾಯಿ ಹೇಳ್ತಾ ಇರೋಂಥದ್ದು. ಇದುವರೆಗೂ ಕೂಡ ನಾವು ಅವ್ರನ್ನ ಭೇಟಿ ಮಾಡೋಕೆ ಹೋಗಿದ್ದು, ಅರ್ಧ ದಾರಿಗೆ ಹೋಗಿ ಮತ್ತೆ ವಾಪಸ್ ಬಂದ್ವಿ. ಆದರೆ ಜಾಮೀನು ಕೊಡುವಂಥ ಯಾವುದೇ ಆಲೋಚನೆ ಕೂಡ ನಮಗಿಲ್ಲ. ಆದರೆ ತಪ್ಪು ಮಾಡಿಲ್ಲ, ಆ ನಂಬಿಕೆ ಮೇಲೆ ನಮ್ಮ ಮಗ ವಾಪಸ್ ಬರ್ತಾನೆ ಅಂತ ಕೂಡ ಅವರ ಒಂದು ನಂಬಿಕೆಯನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕೇಶವ್ ಜೊತೆ ರಾಜು, ವಿಸ್ತಾರ ನ್ಯೂಸ್, ರಾಮನಗರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.